ಇವತ್ತು ಬೆಳಗಾವಿ ಜಿಲ್ಲೆ ವಿಭಜನೆ ಆತಂದ್ರೆ MES ಅಲ್ಲಿ ಪ್ರಾಬಲ್ಯ ಆಕೈತಿ ಅನ್ನೋದು ನಿಮ್ಮ ತಲೆ ತೆಗಿ. ನಾವು ಗೋಕಾಕದವ್ರು ಹೋಗುದಿಲ್ರಿ, ಕನ್ನಡಕ್ಕೆ ತೊಂದರೆ ಆದ್ರೆ ಹೋಗ್ತು. ಗೋಕಾಕ್ ಚಳವಳಿ ಪ್ರಾರಂಭ ಆದದ್ದನ್ನ ಗೋಕಾಕದಿಂದ, ಕನ್ನಡ ಪರ ಹಿಂದೆ ಚಳವಳಿಗಳು ಸ್ಟಾರ್ಟ್ ಆದದ್ದನ್ನ ಗೋಕಾಕದಿಂದ. ಅಂತದಕ್ಕೆ ನೀವು ಉಡಾಪೆ ಉತ್ತರ ಕೊಡೋ ಬದ್ಲಿಗೆ ಈ ಜನರು ನಿಮ್ಮನ್ನ 25 ವರ್ಷ ಆಯ್ತು ನಿಮ್ಮನ್ನ ಆರಿಸಿ ಕಳ್ಸತ್ತ. ಈ ಜನರ ಋಣ ತೀರಿಸ್ರಿ. ಜನರಿಗೆ ಜಿಲ್ಲಾ ಬೇಕಾಗೈತಿ. ಉದ್ಯೋಗಗಳೆಲ್ಲ ಹಾಳಾಗಿ ಹೋಗಿದಾವೆ. ಗೋಕಾಕದಾಗ ಉದ್ಯೋಗ ಇಲ್ಲ. ಇನ್ನು ಉದ್ಯೋಗಕ್ಕಾಗಿ ಗುಳೆ ಹೋಗೋ ಪರಿಸ್ಥಿತಿ. ಈ ಜನ ನಿಮಗೆ ಏನೆಲ್ಲ ಕೊಟ್ಟಿದ್ದಾರೆ, ನಿಮ್ಮನ್ನು ಬೆಳೆಸಿದಾರೆ, ನಿಮ್ಮನ್ನು ಮಂತ್ರಿ ಮಾಡಿದ್ದಾರೆ, ಸಾಕಷ್ಟು ದೊಡ್ಡವರಾಗ್ಯಾರಿ. ಈ ಜನರ ಋಣ ತೀರಿಸ್ರಿ ನೀವು. ಸರ್, ಇವರು ಜಿಲ್ಲೆ ಮಾಡ್ಬೇಕಾದ್ರೂ ಮಾಡ್ಬೋದಿತ್ತು, ಏನಕ್ಕೆ ಮಾಡ್ತಾ ಇಲ್ಲ? ವಾಯ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಅವ್ರನ್ನ ನೀವು ಹೋಗಿ ಕೇಳಬೇಕು. ನಮ್ಮ ಪ್ರಕಾರ ನೋಡಿದ್ರೆ ಈ ಹಿಂದೆ ಇಲ್ಲಿ ಸಾಕಷ್ಟು ಭೂಗಳತನಗಳಾಗಿದ್ದಾವೆ. ಜಿಲ್ಲಾ SP ಆಫೀಸು DC ಆಫೀಸು ಬಂದ್ರೆ ಹೋರಾಟಗಾರರು ಹೋಗಿ ಅಲ್ಲಿ ಕುಣಿತಾರ ಅನ್ನೋ ಭಯ ಇರ್ಬೋದೇನೋ ಅಂತ ನನಗನ್ಸ್ತದೆ. ಹಿಂದೊಮ್ಮೆ ಗೋಕಾಕ್ ಜಿಲ್ಲಾ ಆಗಿತ್ತು ಅಂತ ಹೇಳಿ ಘೋಷಣೆ ಆಗಿತ್ತು ಅನ್ನುವಂಥ ಮಾತು ಕೇಳಿ ಆಮೇಲೆ ಹೊಳ್ಳೆದೇನೋ ಕ್ಯಾನ್ಸಲ್ ಆಯಿತು. ಏನಕ್ಕೆ ಕ್ಯಾನ್ಸಲ್ ಆಯ್ತು ಸರ್? ಏನು ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಮತ್ತೆ ಅವಾಗಿನ ರಾಜಕೀಯ ಒತ್ತಡ ಯಾರು ಹಾಕಿದ್ರು ಅನ್ನೋದು ಹೇಳ್ಬೇಕು. ಅವರೇ ಹೇಳ್ಬೇಕು, ನಮ್ಮ ಶಾಸಕರನ್ನೇ ಹೇಳ್ಬೇಕು, ಶಾಸಕ ಸಹೋದರರನ್ನೇ ಹೇಳ್ಬೇಕು. 97ರ ಜಿಲ್ಲಾ ಆಗಿತ್ತು. CS ನಾಯ್ಕ ಅವರು MLA ಇದ್ರು ನಮ್ಮಲ್ಲಿ. ಆ ಟೈಮ್ದಾಗ ಜಿಲ್ಲಾ ಆಗಿತ್ತು. ಯಾರು ತಡೆ ಹಿಡಿದ್ರು ಅವನ್ನ? ಯಾರು ಒತ್ತಡ ಹಾಕಿದ್ರು? ಜಿಲ್ಲಾ ಆಗೋದ್ರಿಂದ ಯಾರಿಗೆ ತೊಂದರೆ ಆಗ್ತಿತ್ತು? ಅದನ್ನ ನಾವು ವಿಚಾರ ಮಾಡಲಿಲ್ಲ. ಸರ್, ದೊಡ್ಡ ತಾಲೂಕು ಇದ್ರೂ ಏಕೆ ಜಿಲ್ಲೆ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಚೌಕಟ್ಟಿನಲ್ಲಿ ಒಂದು ಪ್ರಶ್ನೆ. ದೊಡ್ಡ ತಾಲೂಕು ಇದ್ರೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲೂ ನೀವೇ ಹೇಳಿದ್ರಿ, ದೊಡ್ಡ ತಾಲೂಕು ಇದ್ರೂ ಕೂಡ ಗೋಕಾಕ್ ಜಿಲ್ಲೆ ಆಗ್ತಾ ಇಲ್ಲ. ಮತ್ತೆ ಇನ್ನೂ ಒಂದು ಸರ್, ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಪ್ರಶ್ನೆ ಮೂಡ್ತಾ ಇದೆ, ಉದ್ಭವ. ಗೋಕಾಕ್ ಜಿಲ್ಲೆ ಆಗಲಿ ಅಂತ ಹೇಳಿ ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿ ವತಿಯಿಂದ ಹೋಗಿ ಮನವಿಯನ್ನು ಕೊಡ್ತಾರೆ CM ಅವ್ರಿಗೆ. ಅದಾದ ಮಾರನೇ ದಿವಸದಿಂದಲೇ ಎಲ್ಲ ತಾಲೂಕುಗಳದು ಮನವಿ ಕೊಡೋಕೆ ಸ್ಟಾರ್ಟ್ ಆಗುತ್ತೆ CMಗೆ. ಇದಕ್ಕೇನು ಹೇಳ್ತೀರಾ ಸರ್? ಸರ್, ಯಾರು ನೋಡ್ರಿ ಯಾವ ತಾಲೂಕಿನವ್ರು ನಮ್ಮ ಕ್ಷೇತ್ರ ಬೆಳೀಲಿ ಅಂತ ಯಾವ ಶಾಸಕರು ಹೋಗಿ ಇವತ್ತು ನಮ್ದು ಜಿಲ್ಲಾ ಮಾಡಿಕೊಡ್ರಿ ಅಂತ ಕೇಳತ್ತಾರಲ್ಲ, ಅದೇನು ನಾವು ತಪ್ಪು ಅನ್ನೋದಿಲ್ಲ. ನಮ್ಮ ಶಾಸಕರು ಹೋಗಿ ಇನ್ನೂ ಮಟ್ಟ ಕೇಳಿಲ್ಲಲ್ಲ, ಅದು ನಮ್ಮ ದುರ್ದೈವ. ಸರಿ, ಹೇಳ್ತೀರಾ? ಇಲ್ಲ, ಅವ್ರು ಹೇಳೋದ್ರಲ್ಲಿ ಅರ್ಥದ ಉಳೋದು ಎಲ್ಲರೂ ಶಾಸನ ನೋಡ್ರಿ. ಇವತ್ತು ಜಿಲ್ಲಾ ಮಟ್ಟದ ಒಂದು ರಾಜಕಾರಣ ವಿಚಾರ ಮಾಡಿದಾಗ ಮಾಂತೇಶ್ ನಮ್ಮ ಕೌಜಲಿಗೆ ಯಾವ ಹಂತದಲ್ಲಿದ್ದಾರೆ, ಎಲ್ಲ ಪಾಪ ಇದ್ದಾರೆ ಅವರು. ನಮ್ಮ ರಾಮದುರ್ಗದ ಇರ್ಬೋದು, ಪಟ್ಟಣವ್ರು ಇರ್ಬೋದು, ಸುಮ್ಮನೆ ನಮ್ಮ ಮುಖ್ಯಮಂತ್ರಿ ಹಿಂದೆ ಒಂದು ಬಗಲ ಚಿರಕೊಂಡು ಹೇಳ್ತಿರ್ತಾರೆ. ಅಂಥವ್ರೆಲ್ಲರೂ ಇವತ್ತು ನಮ್ದು ಬೇಕಂತಾರೆ. ಸೌದಿ ಮೊನ್ನೆ ಈ ಥರ DCG ಬ್ಯಾಂಕ್ನ ಸೋತಂಗನ ಅದು ಅಂಥವ್ರು ಸಹಿತ ಇವತ್ತು ನಮ್ಮ ಜಿಲ್ಲಾ ಆಗಲಿ ಅಂತ ಕೇಳ್ತಾ ಇದ್ದಾರೆ. ಇವರೆಲ್ಲ ಗೆದ್ಕೊಂಡು ಇಡೀ ಜಿಲ್ಲೆಗೆ ನಮ್ಮ ಕೈ ಇರಲಿ ಅಂತ ಬಯಸುವಂಥವ್ರು. ಇವರಿಂದ ಜಿಲ್ಲಾ ಆಗಲಿ ಅಂತ ಓಪನ್ ಆಗಿ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕಾಗಿತ್ತು, ಹೇಳಿ ಕೊಡಬೇಕಾಗಿತ್ತು. ಸರ್, ಇನ್ನೂ ಒಂದು ಪ್ರಸಂಗದಲ್ಲೇ ಬಂದಿದೆ ಹೇಳಿದ್ರಲ್ಲ, ಅಂಥ ಮಾತು ಮಾತಾಡೋದು